ಸಂಪರ್ಕ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವ ಭಾರತೀಯ ಅಂಚೆ ಇಲಾಖೆ 172 ವರ್ಷಗಳ ವಿಶ್ವಾಸಾರ್ಹ ಸೇವಾ ಪರಂಪರೆಯನ್ನ ಹೊಂದಿದೆ. ದೇಶಾದ್ಯಂತ 1.6 ಲಕ್ಷಕ್ಕೂ ಹೆಚ್ಚು ಅಂಚೆ ಕಚೇರಿಗಳ ಬೃಹತ್ ಜಾಲವನ್ನು ಹೊಂದಿದ್ದು, ಅವುಗಳಲ್ಲಿ 90% ಸೇವೆಗಳು ಗ್ರಾಮೀಣ ಭಾರತವನ್ನು ತಲುಪ್ತಾ ಇವೆ. ಈ ಅಂಚೆ ವೃತ್ತವನ್ನು ಒಬ್ಬರು ಮುಖ್ಯ ಪೋಸ್ಟ್ ಮಾಸ್ಟರ್ ಜನರಲ್ ಅಂತ ಅಡಿಷನಲ್ ಸೆಕ್ರೆಟರಿ ಲೆವೆಲ್ ಆಫೀಸರ್ ಒಬ್ಬರು ಇದನ್ನು ರನ್ ಮಾಡ್ತಾರೆ. ಕರ್ನಾಟಕ ಅಂಚೆ ವಲಯವು ದೇಶದ 23 ಪೋಸ್ಟಲ್ ಸರ್ಕಲ್ಗಳಲ್ಲಿ ಒಂದಾಗಿದ್ದು, ಬೆಂಗಳೂರಿನ ಪ್ಯಾಲೇಸ್ ರಸ್ತೆಯಲ್ಲಿರುವ ಕೇಂದ್ರ ಕಚೇರಿಯಿಂದ ರಾಜ್ಯದ ಜಿಲ್ಲೆ, ತಾಲೂಕು ಹಾಗೂ ಗ್ರಾಮ ಮಟ್ಟದ ಜನರಿಗೆ ಅಂಚೆ ಮತ್ತು ಹಣಕಾಸು ಸೇವೆಗಳನ್ನು ಒದಗಿಸ್ತಾ ಇದೆ. ನಮ್ಮ ಆಡಳಿತಾತ್ಮಕ ಅನುಕೂಲಕ್ಕಾಗಿ 23 ಅಂಚೆ ವೃತ್ತಗಳು ನಾವು ಬಹುಶಃ ರಾಜ್ಯಗಳ ಜೊತೆ ಅದು ಕೋಟರ್ಮಿನಸ್ ಆಗ್ತದೆ, ನಾವು ಅದನ್ನು ವೃತ್ತ ಅಂತ ಕರಿತೇವೆ. ಅದರಲ್ಲಿ ಕರ್ನಾಟಕ ಕೂಡ ಒಂದು ಬಹುದೊಡ್ಡ ಅಂಚೆ ವೃತ್ತ. ಜಿಲ್ಲಾ ಕೇಂದ್ರಗಳಲ್ಲಿ ಒಂದೊಂದು ದೊಡ್ಡ ದೊಡ್ಡ ಆಫೀಸ್ ನೋಡಿರ್ತೀರಿ. ಆ ದೊಡ್ಡ ಆಫೀಸ್ಗಳನ್ನ ನಾವು ಈಗ ಮೈಸೂರು ಬಸ್ ಸ್ಟ್ಯಾಂಡ್ ಹಿಂಭಾಗ ಇದೆ, ಬೆಂಗಳೂರಲ್ಲಿ GPO ಇದೆ, ಮಂಗಳೂರು ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಒಂದೊಂದು ದೊಡ್ಡದಾದ ಒಂದು ಅಂಚೆ ಕಚೇರಿ ಇರುತ್ತೆ. ಅದನ್ನು ನಮ್ಮ ಭಾಷೆಯಲ್ಲಿ ಹೆಡ್ ಪೋಸ್ಟ್ ಆಫೀಸ್ ಅಂತ ಕರಿತೀವಿ. ಆ ಥರದ್ದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 58 ಹೆಡ್ ಪೋಸ್ಟ್ ಆಫೀಸ್ಗಳಿದೆ. ಇದರ ಮಹತ್ವ ಏನು ಅಂತಂದರೆ, ಕೇಂದ್ರ ಸರ್ಕಾರದ ಒಂದು ಎಸ್ಟಾಬ್ಲಿಷ್ಮೆಂಟ್ ಅಥವಾ ಒಂದು ಕಚೇರಿ ಪ್ರತಿ ಹಳ್ಳಿಯಲ್ಲೂ ಇದೆ ಅಂತನ್ನೋದು ಅದು ನಮ್ಮ ಇಲಾಖೆಯ ಹೆಮ್ಮೆ. ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಬ್ಯಾಂಕ್ ಸೌಲಭ್ಯ ಇಲ್ಲದ ಕಡೆ ಅಂಚೆ ಕಚೇರಿಯೇ ಬ್ಯಾಂಕ್ ಉಳಿತಾಯ ಖಾತೆಯಿಂದ ಹಿಡಿದು ಹಿರಿಯ ನಾಗರಿಕರ ಯೋಜನೆವರೆಗೆ ಎಲ್ಲಾ ಸೌಲಭ್ಯ ಒಂದೇ ಸೂರಿನಡಿ ಸಿಗುತ್ತೆ. ಪೋಸ್ಟ್ ಆಫೀಸ್ ಅಂತಂದಾಗ ಜನರಿಗೆ ನೆನಪಾಗುವಂಥದ್ದು ಇಮ್ಮಿಡಿಯೇಟಾಗಿ ನೆನಪಾಗುವಂಥದ್ದು ಒಂದು RD ಅಕೌಂಟ್. ಈ RD ಅಕೌಂಟ್ ಇದೆಯಲ್ಲ, ಸುಮಾರು ಹಳ್ಳಿಗಳಲ್ಲಿ ನಮ್ಮಲ್ಲಿ ಹಣ ಉಳಿತಾಯ ಮಾಡೋದಿದೆಯಲ್ಲ, ಇದು ಈಗಂದಲ್ಲ, ಆಗಿನ ಕಾಲದಿಂದ ನಡ್ಕೊಬಂದಿರೋಂಥದ್ದು. ಸುಮಾರು ನಮ್ಮ ಪ್ರೆಸೆನ್ಸು 80 ಭಾಗ ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ಇರ್ತಕ್ಕಂಥ ನಮ್ಮ ಪ್ರೆಸೆನ್ಸು. ಅಂಚೆ ಕಚೇರಿಯ ಹಣಕಾಸು ಸೇವೆಗಳು: ಉಳಿತಾಯ ಖಾತೆ, ಆವರ್ತಕ ಠೇವಣಿ RD, ಸಮಯ ಠೇವಣಿ 1 ರಿಂದ 5 ವರ್ಷ, ಮಾಸಿಕ ಆದಾಯ ಯೋಜನೆ MIS, ಹಿರಿಯ ನಾಗರಿಕ ಯೋಜನೆ SCSS, ಸಾರ್ವಜನಿಕ ಭವಿಷ್ಯ ನಿಧಿ PPF, ಸುಕನ್ಯಾ ಸಮೃದ್ಧಿ ಖಾತೆ, ರಾಷ್ಟ್ರೀಯ ಉಳಿತಾಯ ಪತ್ರ NSC, ಕಿಸಾನ್ ವಿಕಾಸ್ ಪತ್ರ KVP, ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ IPPB. ನಮ್ಮ ಅಂಚೆ ಕಚೇರಿಯಲ್ಲಿ 10 ವರ್ಷ ಮೇಲ್ಪಟ್ಟವರು ಖಾತೆಯನ್ನು ಓಪನ್ ಮಾಡ್ಬೋದು. 18 ವರ್ಷದ ತನಕ ಅದನ್ನು ನಾವು ಮೈನರ್ ಅಕೌಂಟ್ ಅಂತ ಟ್ರೀಟ್ ಮಾಡ್ತೀವಿ. 18 ವರ್ಷದ ನಂತರ ಅವರು ಮತ್ತೆ ಅಕೌಂಟ್ ಓಪನಿಂಗ್ ಫಾರಮ್ಸ್ ಎಲ್ಲ ಕೊಟ್ಟು ಅವರು ಮೇಜರ್ ಅಕೌಂಟನ್ನಾಗಿ ಪರಿವರ್ತಿಸ್ಕೊಳ್ಬೋದು. ನಮ್ಮ ಅಂಚೆ ಕಚೇರಿಯಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರ ನಮ್ಮ ಪ್ರಧಾನಮಂತ್ರಿಗಳು 2015ರಲ್ಲಿ ಒಂದು ವಿಶೇಷವಾದ ಖಾತೆಯನ್ನು ಪ್ರಾರಂಭಿಸಿರ್ತಾರೆ. ಇದರ ಹೆಸರು ಸುಕನ್ಯಾ ಸಮೃದ್ಧಿ ಅಕೌಂಟ್ ಅಂತ. ಹುಟ್ಟಿದ ಮಗುವಿಂದ 10 ವರ್ಷದ ತನಕ ಆ ಮಗುವಿನ ಹೆಸರಿನಲ್ಲಿ ತಂದೆ ಅಥವಾ ತಾಯಿಯವರು ಈ ಖಾತೆಯನ್ನು ತೆರೆಯಬಹುದು. ಮಕ್ಕಳ ಹೆಸರಲ್ಲಿ ತೆಗೆಯಬಹುದು, ಆದರೆ ಅದು ತಂದೆ ಅಥವಾ ತಾಯಿ ಅದನ್ನು ಆಪ್ರೇಟ್ ಮಾಡ್ತಾರೆ. ಇದರ ಖಾತೆಯ ಕನಿಷ್ಠ ಠೇವಣಿ 250 ರೂಪಾಯಿ ಮತ್ತು ಪ್ರತಿ ಆರ್ಥಿಕ ವರ್ಷದಲ್ಲಿ 1.5 ಲಕ್ಷದ ತನಕ ಠೇವಣಿಯನ್ನು ಮಾಡಬಹುದು. ನಮ್ಮಲ್ಲೇ ಎಲ್ಲ ಬ್ಯಾಂಕ್ನಲ್ಲಿ ಸಿಗುವ ಸೇವೆಗಳನ್ನು ಕೊಡುವುದಕ್ಕೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪಲ್ಲಿ ನೀವು RD ಖಾತೆ ಡೆಪಾಸಿಟನ್ನು ಕಟ್ಕೋಬೋದು. ಇವೆಲ್ಲ ಸೇವೆಗಳಿಗೆ ಆಧಾರ್ ಮತ್ತು ಪ್ಯಾನ್ ಮೂಲಕ ಸುಲಭ ಖಾತೆ ತೆರೆಯಬಹುದು. IPPB ಮೂಲಕ ಗ್ರಾಮೀಣ ಡಾಕ್ ಸೇವಕರೇ ಮನೆ ಬಾಗಿಲಿಗೆ ಬಂದು ಬ್ಯಾಂಕಿಂಗ್ ಸೇವೆ ಒದಗಿಸುತ್ತಾರೆ. DBT, ಪಿಂಚಣಿ, ನರೇಗಾ ವೇತನವು ಇದೇ ಮೂಲಕ ನೇರವಾಗಿ ತಲುಪಿಸುತ್ತಾರೆ. ಈ RD ಅಕೌಂಟ್ ಅಂತ ಹೇಳಿದ್ನಲ್ಲ, ಇದರ ಮುಖಾಂತರ ನಾವು ಫೈನಾನ್ಷಿಯಲ್ ಇನ್ಕ್ಲೂಷನ್ ಎಲ್ಲರೂ ಅವರ ಗ್ರೋತಿಗೆ ಮತ್ತು ಆ ಆರ್ಥಿಕ ಒಳಗೊಳ್ಳುವಿಕೆಗೆ ನಾವು ಕಾರಣಕರ್ತರಾಗಿದ್ದೇವೆ ಅನ್ನೋದು ನಮ್ಮ ಹೆಮ್ಮೆ. ಅದೇ ರೀತಿ ನಮ್ಮಲ್ಲಿ ಟೈಮ್ ಡೆಪಾಸಿಟ್ಗಳಿದ್ದಾವೆ, ಫಿಕ್ಸ್ಡ್ ಡೆಪಾಸಿಟ್ಗಳಿದ್ದಾವೆ, ಒಂದು ಬೇಸಿಕ್ ಸೇವಿಂಗ್ಸ್ ಅಕೌಂಟ್ಗಳಿದ್ದಾವೆ. ಸೊ ಒಬ್ಬರು
ಕಷ್ಟಪಟ್ಟು ಒಂದು ಗ್ರಾಮೀಣ ಪರಿಸರದಲ್ಲಿ ಸಣ್ಣದಾಗಿ ದುಡಿತಾ ಇರ್ತಕ್ಕಂಥ ವ್ಯಕ್ತಿ ಅವರಿಗೆ ಅಥವಾ ಅವರ ಮಕ್ಕಳು ಒಂದು ಆರ್ಥಿಕ ಶಿಸ್ತನ್ನು ಡೆವಲಪ್ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಸುಮಾರು ಪ್ರಾಡಕ್ಟ್ಗಳಿದ್ದಾವೆ. ಬೇಸಿಕ್ ಸೇವಿಂಗ್ಸ್ ಅಕೌಂಟ್ ಇರ್ಬೋದು, RD, TD, FD ಅಂತ ಹೇಳಿದೆ. ಅದೇ ರೀತಿ ಕೆಲವರು ಸೀನಿಯರ್ ಸಿಟಿಸನ್ಗಳು, ಅವರು ತಮ್ಮ ರಿಟೈರ್ಡ್ ಆದ ನಂತರ ಇರತಕ್ಕಂಥ ಹಣ ಉಳಿತಾಯ ಮಾಡಲಿಕ್ಕೆ ಅದು ಸಹಾಯ ಆಗ್ತದೆ. ಬರೀ ಬ್ಯಾಂಕಿಂಗ್ ಅಷ್ಟೇ ಅಲ್ಲ, ಜೀವ ವಿಮೆ, ಆಧಾರ್ ಸೇವೆ, ಫಿಲಾಟೆಲಿಯಂತಹ ಸಾಂಸ್ಕೃತಿಕ ಸೇವೆಗಳನ್ನು ಕರ್ನಾಟಕ ಅಂಚೆ ಇಲಾಖೆ ಒದಗಿಸುತ್ತೆ. ಸೊ ನಾನು ಲಾಸ್ಟ್ 2 ಇಯರ್ಸಿಂದ ಇಲ್ಲಿ RD ಅಕೌಂಟ್ ಓಪನ್ ಮಾಡಿದ್ದೀನಿ ಪೋಸ್ಟ್ ಆಫೀಸಲ್ಲಿ. ಸೊ ನಾವು ಯಾವಾಗ ಬರ್ತೀವೋ ಅವಾಗ ಒಳ್ಳೆ ನಮಗೆ ರೆಸ್ಪಾನ್ಸ್ ಸಿಗುತ್ತೆ. ಸೊ RD ಅಮೌಂಟ್ ನಾವು ಒಂದ್ಸರಿ ಹಾಕಿದ್ಮೇಲೆ ನಮಗೆ ಒಳ್ಳೆ ರೆಸ್ಪಾನ್ಸ್, ಇಮಿಡಿಯೇಟಾಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಇಮಿಡಿಯೇಟಾಗಿ ಕ್ಯೂ ಫಾಸ್ಟಾಗಿ ಕ್ಲಿಯರ್ ಮಾಡ್ತಾರೆ. ಸೊ ಇಲ್ಲಿ ಇರೋ ಸ್ಟಾಫ್ ಎಲ್ಲ ಒಳ್ಳೆ ಹೆಲ್ಪ್ಫುಲ್ಲಿ ಆ್ಯಂಡ್ ಕೋಆರ್ಡಿನೇಟ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತಾರೆ. ಇನ್ ಕೇಸ್ ಯಾರಿಗೂ ಗೊತ್ತಿಲ್ಲ, ಫಾರ್ಮ್ ಫಿಲ್ಅಪ್ ಮಾಡೋಕ್ಕೆ ಏನೋ ಗೊತ್ತಿಲ್ಲ ಅಂದರೆ ಅವರು ಅದಕ್ಕೋಸ್ಕರ ಒಬ್ರು ಇಲ್ಲಿ ಕೂತಿರ್ತಾರೆ, ಅವ್ರು ಬಂದುಬಿಟ್ಟು ಕ್ಲೀನಾಗಿ ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡಿಬಿಟ್ಟು ದೇ ವಿಲ್ ಗೈಡ್ ಅಸ್ ಟು ಹೌ ಟು ಗೋ ಫರ್ದರ್. ಸೊ ದಿಸ್ ಕೈಂಡ್ ಆಫ್ ಸರ್ವಿಸ್ ವಿ ಆರ್ ಗೆಟಿಂಗ್ ಇನ್ ದ ಪೋಸ್ಟ್ ಆಫೀಸ್. ಇಟ್ಸ್ ವೆರಿ ನೈಸ್, ಇಟ್ಸ್ ಗುಡ್. ಸೇವೆಯ ಹೆಚ್ಚಿನ ಮಾಹಿತಿಗಾಗಿ ಮೊದಲು ಸ್ಥಳೀಯ ಪೋಸ್ಟ್ ಮಾಸ್ಟರ್ ಬಳಿ, ಆಮೇಲೆ ಕರ್ನಾಟಕ ಸರ್ಕಲ್ ಕಚೇರಿ ಅಥವಾ ರಾಷ್ಟ್ರೀಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ದೂರು ದಾಖಲಿಸಬಹುದು. ದೂರು ದಾಖಲಿಸುವುದು ಹೇಗೆ? ರಾಷ್ಟ್ರೀಯ ಟೋಲ್ ಫ್ರೀ ಸಂಖ್ಯೆ 180026666868. ಆನ್ಲೈನ್ CRM ಪೋರ್ಟಲ್ crm.indiapost.gov.in. ಕರ್ನಾಟಕ ಸರ್ಕಲ್ ಕಚೇರಿ 0802239254 0802235545. ದೆಹಲಿಯ ಡೈರೆಕ್ಟರೇಟ್ನಿಂದ ಬೆಂಗಳೂರಿನ ಕರ್ನಾಟಕ ಸರ್ಕಲ್ ಕಚೇರಿ ಹಾಗೂ ಗ್ರಾಮೀಣ ಡಾಕ್ ಸೇವಕರವರೆಗೆ ಈ ಆಡಳಿತ ಜಾಲ 172 ವರ್ಷಗಳಿಂದ ಪ್ರತಿ ಕನ್ನಡಿಗರ ಮನೆ ಬಾಗಿಲಿಗೆ ಅಂಚೆ ಮತ್ತು ಬ್ಯಾಂಕಿಂಗ್ ಸೇವೆ ತಲುಪಿಸ್ತಾ ಇದೆ.